Everyone, welcome back. ನೀವು ನೋಡ್ತಾ ಇದ್ರ ಸ್ಟೂಡೆಂಟ್ ಸೊಲ್ಯೂಷನ್ ಟ್ಯುಟೋರಿಯಲ್. ಶೇಕಡಾ 93% ಸೀಟ್ಗಳು ಕೂಡ ಫಿಲ್ ಅಪ್ ಆಗಿದೆ ಅಂತ ಹೇಳಿ ಕೆ ಇಂದ ಅಫಿಷಿಯಲ್ ಮಾಹಿತಿ ಕೂಡ ಬಂದಿದೆ. ವಿದ್ಯಾರ್ಥಿಗಳು ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ರೌಂಡ್ಗೆ ಹೇಗೆ ಪಾರ್ಟಿಸಿಪೇಟ್ ಕೂಡ ಮಾಡೋದು, ಯಾಕೆ ಈ ರೀತಿ ಆಗಿದೆ, ಈ ಬಾರಿ ಏನಾಗಿದೆ, ಈ ಬಾರಿ ಕಾಂಪಿಟೇಷನ್ ಜಾಸ್ತಿ ಆಗಿದೆಯಾ, ನಿಮ್ಮ ಚಾಯ್ಸಸ್ ಏನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಆಲ್ರೆಡಿ ನಾನು ಡಾಟಾ ಕೂಡ ಎಲ್ಲ ಹೇಳಿದ್ದೀನಿ, ಎಷ್ಟು ಸೀಟ್ಗಳು ಕೂಡ ಯಾವ್ಯಾವ್ದು ಫಿಲ್ ಅಪ್ ಆಗಿದಾವೆ ಅಂತ. ಬರೋಬ್ಬರಿ 93% ಕೂಡ ಫಿಲ್ ಅಪ್ ಆಗಿದೆ. 1,30,30,000ದಲ್ಲಿ 1,10,000ಕ್ಕೂ ಹೆಚ್ಚು ಸೀಟ್ಗಳು ಕೂಡ ಆಲ್ರೆಡಿ ಫಿಲ್ ಅಪ್ ಆಗಿದೆ ಅಂತ ಮಾಹಿತಿ ಬರ್ತದೆ. ಇನ್ಕ್ಲೂಡಿಂಗ್ ಮೆಡಿಕಲ್, ಇಂಜಿನಿಯರಿಂಗ್ ಎಲ್ಲ ಕೂಡ ಸೀಟ್ಗಳು ಕೂಡ ಫಿಲ್ ಅಪ್ ಆಗಿದೆ ಅಂತ ಹೇಳಿ ಕೆ ಅವರೇ ಅಧಿಕೃತವಾಗಿ ಮಾಹಿತಿ ಬಿಟ್ಟಿದ್ರು. ಈ ಬಾರಿ ಏನಾಗಿದೆ ಅಂದ್ರೆ ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಬರೋಬ್ಬರ 50,000 ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಮಾಡ್ದಲೆ ಅವರು ಒಳ್ಳೆ ರ್ಯಾಂಕಿಂಗ್, ಗುಡ್ ರ್ಯಾಂಕಿಂಗ್ ಇದ್ರು ಕೂಡ ಅವರು ಸೀಟ್ಗಳನ್ನ ಪಡೆದುಕೊಂಡಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನ ಮೇನ್ ಥಿಂಗ್ ರಿಸರ್ವೇಶನ್, ಯಾವೆಲ್ಲ ವಿದ್ಯಾರ್ಥಿಗಳು ರಿಸರ್ವೇಶನ್ ಪಡ್ಕೊಂಡಿದ್ದಾರೆ ಅವರು ಕೂಡ ಕರೆಕ್ಟ್ ಆಗಿ ಮಾಡದಿರೋ ಕಾರಣ ಆ ಸೀಟ್ಗಳು ಕೂಡ ಫಿಲ್ ಅಪ್ ಆಗಿಲ್ಲ. ಅಂದ್ರೆ ಅದು ನೆಕ್ಸ್ಟ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಜನರಲ್ ಮೆರಿಟ್ GM ಗೆ ಹೋಗುತ್ತೆ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಯಾರೆಲ್ಲ ಮಾಡಿಲ್ಲ ಅಂತ. ಇನ್ನ ಮೇನ್ ಸೀಟ್ಗಳು ಕೂಡ ಫಿಲ್ ಅಪ್ ಆಗಿದ್ದಾವೆ. ಸೀಟ್ಗಳ ಬಗ್ಗೆ ಫಿಲ್ ಅಪ್ ಆಗಿದ್ದಾವೆ, ಬಟ್ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡಿ ಬೇಕಾದ್ರೆ ಹೋಲ್ಡ್ ಮಾಡಿ ಹೋಗ್ತಾರೆ. ಆಗ ಸ್ವಲ್ಪ ಸೀಟ್ಗಳು ಕೂಡ ಫಿಲ್ ಆಗಿರೋದು ಡೌನ್ ಆಗ್ಬೋದು. ಬಟ್ ಆಲ್ರೆಡಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂದ್ರೆ ಚಾನ್ಸಸ್ ಆರ್ ಲೆಸ್ ಆಯ್ತಾ. ಜಾಸ್ತಿ ಜನ ಹೆಚ್ಚು ಜನ ರಿಜೆಕ್ಟ್ ಮಾಡೋದಿಲ್ಲ, ಆಲ್ಮೋಸ್ಟ್ ಸಾಕಷ್ಟು ಜನ ಹೋಲ್ಡ್ ಮಾಡೇ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಅಲರ್ಟ್ ಆಗಿದೆ. ನನ್ನ ಸಜೆಷನ್ ಏನಂದ್ರೆ ಟಾಪ್ ಕಾಲೇಜಸ್ಗಳು ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿರ್ತವೆ. ನೆಕ್ಸ್ಟ್ ರೌಂಡ್ಗೆ ಹೋಗೋರು ಯೋಚನೆ ಮಾಡಿ, ಟ್ರೈ ಮಾಡೋದೇನು ತಪ್ಪೇನಿಲ್ಲ. ಸಿಕ್ಕಬಹುದು, ನಿಮ್ಗೆ ಒಳ್ಳೆ ಕಾಲೇಜಸ್ ಕೂಡ ಮಾಡಬಹುದು. ಮೆಡಿಕಲ್ ಅವೆಲ್ಲ ಕಷ್ಟ ಆಯ್ತಾ, ಮೆಡಿಕಲ್ ಎಲ್ಲ ಕಾಸ್ಟ್ ಅಂಡ್ ಡೆಪಾಸಿಟ್ ಎಲ್ಲ ಮಾಡಬೇಕು, ಟ್ರೈ ಕೂಡ ಮಾಡಬಹುದು. ಕಡಿಮೆ ಸೀಟ್ಗಳು ಕೂಡ ಇದಾವೆ. ಇನ್ನು ಇಂಜಿನಿಯರಿಂಗು, ನಿಮಗೆ ಇಂಜಿನಿಯರಿಂಗ್ ಸೀಟ್ಗಳು ಜಾಸ್ತಿ ಇದಾವೆ. ನೀವು ಯಾವ್ದಾದ್ರು ಕಾಲೇಜ್ ಸಿಗ್ಬೋದು, ಯಾವ್ದಾದ್ರು ಓಕೆ ಅಂದ್ರೆ ನೀವು ಆರಾಮಾಗಿ ಟ್ರೈ ಮಾಡಬಹುದು. ಟಾಪ್ ಕಾಲೇಜಸ್ ಸಿಗ್ಬೇಕು ಅಂದ್ರೆ ಕಷ್ಟ ಇರುತ್ತೆ, ಬಿಕಾಸ್ ಫಿಲ್ ಅಪ್ ಆಗಿರುತ್ತೆ. ವೆದರ್ ನಿಮ್ದು ಗುಡ್ ರ್ಯಾಂಕಿಂಗ್ ಇದ್ದು ಕೂಡ, ನೀವು ಒಳ್ಳೆ ರ್ಯಾಂಕಿಂಗ್ ಇದ್ದು ಕೂಡ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಚೆನ್ನಾಗಿ ಟ್ರೈ ಮಾಡಿದ್ರೆ ನಿಮಗೆ ಸಿಗಬಹುದು, ಆರ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಗೆ ಹೋಗಬಹುದು. ನಂಗೆ ಗೊತ್ತಿಲ್ಲ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಎಷ್ಟು ಸೀಟ್ಗಳು ಕೂಡ ವೇಕೆಂಟ್ ಆಗ್ತವೆ ಅಂತ, ಬಿಕಾಸ್ ಆಲ್ರೆಡಿ ಫಿಲ್ ಅಪ್ ಆಗಿದಾವೆ ಅಂತ ಹೇಳಿ ಇಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಈಗ ಮೇನ್ ಥಿಂಗ್ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಹೊಸದಾಗಿ ಕಾಲೇಜ್ಗಳನ್ನ ಆಡ್ ಮಾಡಕ್ ಆಗೋದಿಲ್ಲ. ಲೈಕ್ ಅದನ್ನ ನೀವು ರೀಅರೇಂಜ್ ಮಾಡ್ಕೋಬೇಕು. 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಕೂಡ ಹೇಳ್ತಾ ಬಂದೆ ವಿಡಿಯೋದಲ್ಲಿ, ಜಾಸ್ತಿ ಕಾಲೇಜಸ್ ಆಡ್ ಮಾಡಬೇಕು, ನಿಮ್ಮ ಬೌಂಡ್ರಿ ಇಟ್ಕೋಬಾರದು, ಇದೇ ಕಾಲೇಜ್ ಸಿಗ್ಬೇಕು, ಇದೇ ಏರಿಯಾ ಸಿಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಟ್ರೈ ಮಾಡೋದ್ರೇನು ತಪ್ಪೇನಿಲ್ಲ. ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ ಅಂದ್ರೆ ನೀವು ಧಾರಾಳವಾಗಿ ಟ್ರೈ ಮಾಡಬಹುದು, ಸೀಟಸ್ ಕೂಡ ಜಾಸ್ತಿ ಇರುತ್ತವೆ. ಅದರ್ ಕೋರ್ಸಸ್ BSc ನರ್ಸಿಂಗ್ ಕೂಡ ಆಲ್ರೆಡಿ ಸಾಕಷ್ಟು ವೇಕೆಂಟ್ ಆಗಿ ಉಳಿತವೆ. ಬೇರೆ ಕೋರ್ಸಸ್ ಹೋಗೋರು ಸ್ವಲ್ಪ ಯೋಚನೆ ಮಾಡಿ ನೀವು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಟಾಪ್ ಕಾಲೇಜಸ್ಗಳು ಆಲ್ಮೋಸ್ಟ್ ಫಿಲ್ ಆಗಿದಾವೆ. ಸಾಕಷ್ಟು ಜನ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ KA ಬಿಡುಗಡೆ ಮಾಡಿದೆ. ಇನ್ನು ಸೀಟ್ ಅಲಾಟ್ಮೆಂಟ್ ಯಾರಿಗೆ ಆಗಿಲ್ಲ ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಆಲ್ರೆಡಿ ಹೇಳಿದಾರೆ, ಪ್ರೊಸೀಜರ್ ಹೇಳಿದ್ದಾರೆ. ನೆಕ್ಸ್ಟ್ ರೌಂಡ್ ಗೆ ಹೋದಾಗ ಕಾನ್ಸೆಪ್ಟ್ ನ ಕೊಟ್ಬಿಟ್ಟು ನೀವು ಆಪ್ಷನ್ ಎಂಟ್ರಿಗೆ ಹೋಗ್ಬೋದು ಅಂತ ಇಷ್ಟ ಕೂಡ ಮಾಹಿತಿ ಇದೆ. ನೆಕ್ಸ್ಟ್ ರೌಂಡ್ ಗೆ ಹೋಗೋರು ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಳ್ಳಿ. ಸೆಕೆಂಡ್ ರೌಂಡ್ ಅಲ್ಲಿ ನೀಟಾಗಿ ಪಾರ್ಟಿಸಿಪೇಟ್ ಕೂಡ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ನೀವು ರೀಅರೇಂಜ್ ಕೂಡ ಮಾಡಿ, ನಿಮ್ಗೆ ಯಾವ್ದು ಬೇಡ ಅದನ್ನ ಡಿಲೀಟ್ ಮಾಡಿ, ಹೆಚ್ಚು ಆಪ್ಷನ್ಸ್ ಗಳನ್ನ ಆಡ್ ಮಾಡಿ. ಇಚ್ಛೆ ಪಟ್ಟರೆ ನೀವು ಕೂಡ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಗೆ ಹೋಗಿ. ರಿಸ್ಕ್ ಇದೆ, ಬಟ್ ಇಂಜಿನಿಯರಿಂಗ್ ಹೋಗ್ಬೋದು, ಬಿಕಾಸ್ ಇಂಜಿನಿಯರಿಂಗ್ ಸಾಕಷ್ಟು ಕೂಡ ವೇಕೆಂಟ್ ಆಗಿ ಉಳಿತವೆ ಅಂತ. ಬಟ್ ಈ ಬಾರಿ ಏನ್ ಮಾಡಿದ್ದಾರೆ ಅಂದ್ರೆ ಸಾಕಷ್ಟು AICS ಗೆ ಒತ್ತು ಕೊಟ್ಟಿದ್ದಾರೆ. ಉಳಿದೆಲ್ಲ ಫೀಸ್ ರಿಡ್ಯೂಸ್ ಕೂಡ ಮಾಡಿದ್ದಾರೆ. ಕೆಲವೊಂದು ಕಾಲೇಜ್ಗಳಲ್ಲಿ ಸೀಟೇ ಇಲ್ಲ. ಆ ನಿಟ್ಟಿನಲ್ಲಿ ಈ ರೀತಿ ಆಗಿರ್ಬೋದು ಅಂತ ಹೇಳಿ ಇನ್ನೊಂದು ಕಡೆ ವಾದ ಕೂಡ ಬರ್ತಾ ಇದೆ. ಒಟ್ಟಾರೆ ಗೊಂದಲದ ಕೂಡ ಆಗಿದೆ. ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ನೆಕ್ಸ್ಟ್ ಪ್ರೊಸೀಜರ್ ಏನು, ನೀವು ನೆಕ್ಸ್ಟ್ ರೌಂಡ್ ಗೆ ಹೋಗ್ತೀರಾ ಇಲ್ವಾ, ಹೋಲ್ಡ್ ಮಾಡಿ ಹೋಗ್ತೀರಾ ಏನು, ಕಮೆಂಟ್ ಮಾಡಿ ತಿಳಿಸಿ. ಇದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.